ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂದ್ರೆ ಬನ್ನರಘಟ್ಟ ಉದ್ಯಾನವನದಲ್ಲಿ ಬನ್ನಿ, ಇಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ. ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ಬನ್ನಿ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಬಂದಂಗೆ ಜಿರಾಫೆ ಸಿಕ್ಕಿದೆ. ಜಿರಾಫೆನಾ? ಜಿಬ್ರಾ ಬಂದಿದೆ. ಬನ್ನಿ ನೋಡೋಣ ಜಿಬ್ರಾ ಹೆಂಗಿದೆ ಅಂತ. ನೋಡಿ ಅಲ್ಲಿ ಜಿಬ್ರಾ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡಿ ಜಿಬ್ರಾ ಹೆಂಗೈತೆ. ಜಾಸ್ತಿ ದೂರ ಇದೆ ನೋಡ್ಕೊಳ್ಳಿ. ಅದೇನಲ್ಲಿ ನೀಟಾಗಿ ಬರ್ತಾ ಇಲ್ಲ. ಇವನು ನೋಡಿದ್ದೀರಾ ಅನ್ಕೊಂತೀನಿ, ಪುಷ್ಪ ಅಂತ. ಪುಷ್ಪರಾಜ್ ಹೊಸ್ತಾಗಿ ಹಾಕೊಂಡಿದ್ದೀರಿ. ಹೊಸ್ತಾಗಲ್ಲ, ನೋಡಿದ್ದೀರಾ ಹಳೆ ವಿಡಿಯೋದಲ್ಲಿ. ಫಸ್ಟ್ ನಾಮಕರಣ ಆದ್ಮೇಲೆ ಪುಷ್ಪ ಅಂತ ಅವನ ಹೆಸರು. ಇವನ ಹೆಸರು ಗೊತ್ತಲ್ಲ ಮಾಮೂಲಿ, ಜಟ್ಗ. ಅವನೇ ಹೇಳ್ತವನೆ ಹೆಂಗಾಗಿದ್ದೀನಿ ಅನ್ಬಿಟ್ಟು. ನೋಡಿ ಇಲ್ಲಿ ಜಿರಾಫೆ ಇದೆ ನೋಡಿ. ಅಲ್ಲೇನೋ ಐತಲ್ಲ, ಉದ್ದ ಇದೆ. ಅಲ್ಲೇನೋ ಐತೆ, ಅದೇನೋ ಕಾಣಿಸ್ತಾ ಇಲ್ಲ. ಅಲ್ಲಿ ಬರೀ ಬಸ್ ಸಫಾರಿ ಅವ್ರಿಗೆ ಮಾತ್ರ, ಬಸ್ಸಲ್ಲಿ ಹೋಗೋರ್ಗ್ ಮಾತ್ರ ಅಲ್ಲಿ ಎಂಟ್ರಿ ಇರೋದು ಅನ್ಕೊಂತೀನಿ. ಬಸ್ಸಲ್ಲಿ ಹೋಗ್ತೈತೆ ನೋಡಿ ಅಲ್ಲಿ ಬಸ್ ಹೋಗೋರ್ಗೆ ಮಾತ್ರ ಅನ್ಕೊಂತೀನಿ. ಅಲ್ಲಿ ನೋಡಿ ಅಲ್ಲಿ ಜಿರಾಫೆ ತಿಂತ ಐತೆ ಏನೋ ಫುಡ್ನ. ಜಿರಾಫೆ ಇದೆ ಏನೋ. ಏನ್ ಹೇಳಪ್ಪ, ಕುದುರೆ ಮುಖ ಅಂತೆ. ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ ಕುದುರೆ ಮುಖಕ್ಕೆ ಹೊರಟು. ಇಲ್ಲಿ ಎಲ್ಲಾ ತರದ ಪ್ರಾಣಿಗಳು ಇವೆ, ಆದ್ರೆ ಏನೇನೈತೆ ಅಂತ ಗೊತ್ತಿಲ್ಲ. ನೋಡ್ಬೇಕು ನಾವು ಅನ್ಸುತ್ತೆ. ನಾನ್ ಬಂದಿದ್ದೀನಿ ಒಂದ್ 2-3 ಸತಿ ಇಲ್ಲಿಗೆ. ಇವಾಗ ಚೇಂಜ್ ಆಗಿರ್ಬೋದಲ್ಲ, ಬೇರೆ ಬೇರೆ ಪ್ರಾಣಿಗಳು ಇಕ್ಕಿರ್ತಾರೆ. ನೋಡ್ಬೇಕು ಏನೇನ್ ಇಕ್ಕವ್ರೆ ಅಂತ. ಏನೇನಿರ್ಬೋದಪ್ಪ ಇಲ್ಲಿ? ಆನೆ, ಹುಲಿ, ಡೈನೋಸರ್ ಇರಲ್ಲ ಅಂತ ಇಲ್ಲಿ. ಇಲ್ಲಿ ಡೈನೋಸರ್ ಹಸು ತರ ನೋಡಿ. ಇದು ನೋಡಕ್ಕೆ ಜಿಂಕೆ ಇದ್ದಂಗಿದೆ, ಆದ್ರೆ ಇದ್ರ ಹೆಸರು ನೀಲಗಿರಿ ಗಾಯ ಅಂತೆ. ನಮ್ಮ ಧನುಷ್ ಹೇಳ್ದ ನೀಲಗಿರಿ ಗಾಯ ನೀಲಗಿರಿ ಗಾಯ ಅಂತೆ. ಕರೆಕ್ಟ್ ಪುಷ್ಪ. ಯೂಟ್ಯೂಬ್ ಅಲ್ಲಿ ನೋಡೋಣಂತೆ ಅವನು. ನೀಲಗಿರಿ ಗಾಯ ಅಂತ ಇದು ಹತ್ರ ಬಂದಿದೆ ನೋಡಿ. ಅಲ್ಲಿ ನಮ್ಮ ಹತ್ರನೇ ಬರ್ತಾ. ಅದ್ರ ಹೆಸರು ನೀಲಗಿರಿ ಗಾಯ ಅಂತೆ, ಆದ್ರೆ ನಮಗ್ ಗೊತ್ತಿಲ್ಲ ಕನ್ಫರ್ಮ್ ಆಗಿ ನೀಲಗಿರಿ ಗಾಯೋ ಇಲ್ಲ ಜಿಂಕೆನೋ ಅಂತ. ಮಕ ಹಸು ತರಾನೇ ಇದೆ, ಹಸು ತರ ನೀಲಗಿರಿ ಗಾಯ ಕತ್ತೆ ಇದ್ದಂಗಿದೆ ನೋಡಕ್ಕೆ. ನೀಲಗಿರಿ ಗಾಯ ಅಂತ ಅದ್ರ ಹೆಸರು. ಆದ್ರೆ ನೋಡೋಣ, ಗೊತ್ತಿಲ್ಲ ನಮ್ಗೂನು ಕರೆಕ್ಟ್ ಆಗಿ ಅದ್ರ ಹೆಸರು. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ. ಜಿಂಕೆಗಳೆಲ್ಲ ನೋಡ್ಬಿಟ್ಟಿರ್ತೀರ ನೀವುನು ಸಾಕಷ್ಟು. ಕುಡಿಲಿ ಬಿಡ. ನೋಡಿ ಇಲ್ಲ ಅದ್ರ ಬಗ್ಗೆ ಹಾಕಿದ್ದಾರೆ. ಇದ್ರದ್ದು ಜಿಂಕೆಗಳದ್ದು ಜೀವಾವಧಿ 15-10 ವರ್ಷ ಅಷ್ಟೇ. ಇಲ್ಲಿ ನೀರಾನೆಗಳಿವೆ, ಬನ್ನಿ ತೋರಿಸ್ತೀನಿ ನಿಮ್ಗೆ ನೀರಾನೆಗಳು ಯಾವ ತರ ಇದೆ ಅಂತ. ಮೇಲೆ ಸ್ವಲ್ಪ ಹತ್ಬೋದು. ಇಲ್ಲಿ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಇದೆ ಇದು. ಸ್ವಲ್ಪ ಸ್ಮೆಲ್ಲು ಇಲ್ಲಿ ವಾಟರ್ದು ಸರ್ಯಾಗೈತೆ ಮಾತ್ರ. ಸೇಮ್ ಇದೇ ತರ. ನನ್ನ ಮಕ್ಕಳು ಒಂದೊಂದಲ್ಲ ಮಸ್ತ್ ಆಗೈತೆ ನೀರಾನೆ ಮಾತ್ರ. ನೋಡಿ ಇದೊಂದೇ ಅವಾಗ್ಲಿಂತ ನೀಟಾಗಿ ನೋಡ್ರ ಸಿಕ್ಕಾಗಿರೋದು. ಅವಾಗ್ಲಿಂತ ಜಿಂಕೆ ಅದು ಇದು ಮಾಡಿರೋದೆಲ್ಲ ಮೈಕೆ ಆಫ್ ಆಗ್ಬಿಟ್ಟಿದೆ. ಆಡಿಯೋ ನರಿಗಳು ಆಡಿಯೋನೇ ಆಫ್ ಆಗ್ಬಿಟ್ಟಿದೆ ಅವಾಗ್ಲಿಂತ್ರ. ನೋಡಿ ಇಲ್ಲಿ ದೊಡ್ಡ ಜಿಂಕೆಗಳಿವೆ, ದೊಡ್ಡ ಜಿಂಕೆಗಳು ನೋಡಿ. ಇವನ್ನೆಲ್ಲ ನೋಡಿರ್ತೀರಾ ಇಲ್ಲೊಂದ್ಸತಿ ನೋಡಿ ಝೂನಲ್ಲಿ. ಇದಕ್ಕೆಲ್ಲ ಫುಲ್ ಸೇಫ್ಟಿ ಮಾಡಿ ಇಕ್ಬಿಟ್ಟವ್ರೆ, ಈಚೆ ಬರ್ದಿರೋ ತರ. ಅದ್ ಮನ್ಸ್ ಮಾಡಿದ್ರೆ ಈಚೆನೂ ಬರ್ಬೋದು, ಜಂಪ್ ಮಾಡ್ಬೋದು. ಇಲ್ಲ ಕಟ್ಟಾಕಿಲ್ಲ ನೋಡಿ. ಅದ್ ದಾರ ತಿಂತ ಇದೆ. ಊಟ ಹಾಕ್ತಾರೋ? ಹುಕುಂ ಟೈಗರ್ ಕಾ ಹುಕುಂ. ಇಲ್ಲಿ ಜಿಂಕೆನೇ ಇರೋದು. ಇಲ್ಲಿ ಹತ್ರದಿಂತ್ರನೇ ನೋಡ್ಬೋದು. ಜಾಸ್ತಿ ಜಿಂಕೆನೇ ಇಕ್ಕಿರೋದು ಇವ್ರು. ಜಿಂಕೆನೆಲ್ಲ ಬೇಗ ಸಿಕ್ಕೋದು ಇವ್ರಿಗೆ. ಆದ್ರೆ ಬೇರೆ ತಳಿ ಜಿಂಕೆಗಳು ಇವೆಲ್ಲ, ಒಂದೇ ತಳಿದಿಲ್ಲ. ಇವು ಮಾಮೂಲಿ ಜಿಂಕೆಗಳು ಅಂದ್ರೆ
ನಾವ್ ನೋಡ್ತಿರಲ್ಲ ಅಲ್ಲಿ ಇಲ್ಲಿ ಅಂದ್ರೆ ಹೊಲ್ದತ್ರ ಎಲ್ಲ ಆ ತರ ಜಿಂಕೆಗಳು, ಚುಕ್ಕೆ ಚುಕ್ಕೆ ಜಿಂಕೆಗಳು ನೋಡಿ ಜಾಸ್ತಿ ಅದ್ ಕಡೆ ಐತೆ. ಇಲ್ಲೊಂದ್ ಮಲಗಿದೆ ನೋಡಿ. ಇದು ಜಾಸ್ತಿ ಜಂಪ್ ಮಾಡುತ್ತೆ, ಅದಕ್ಕೆ ಈ ತರ ಸೇಫ್ಟಿಗೆ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ. ಬನ್ನಿ, ಇಲ್ಲಿ ಚಿರತೆ ಇದ್ದಂಗೆ ಐತೆ, ಇದನ್ನ ನೋಡೋಣ. ಚಿರತೆ, ಹುಲಿ ಅಂತವನ್ನೇ ನೋಡಕ್ ಬಂದಿರೋದು ಇಲ್ಲಿ. ಏನು ಕೋತಿ, ನರಿ, ಆನೆಗಳೆಲ್ಲ ಝೂ ಅಲ್ಲಿ ಇಲ್ಲ ಅಂದ್ರೂ ಬೇಜಾನ್ ನೋಡ್ಬಿಟ್ಟಿದ್ದೀರಿ ಅಂತವನ್ನೆಲ್ಲ. ಇಲ್ಲಿ ಹೆಬ್ಬಾವುಗಳು ಅವು ಇವು ಇರ್ತವೆ, ಅವ್ನ್ ನೋಡೋಣ ಬನ್ನಿ. ಎಲ್ಲ ಐತೆ ಗೊತ್ತಿಲ್ಲ, ಅದನ್ನ ನಡ್ಕೊಂಡು ಹೋಗ್ತಾ ಇದೀವಿ. ಲಾಸ್ಟ್ ಅಲ್ಲಿ ಇರ್ಬೋದು ಅವೆಲ್ಲ. ಇದೇನೋ ಇದೆ ಬನ್ನಿ. ಮೊಲ ಇದ್ದಂಗೆ, ಮೊಲ ಅಲ್ಲಲ್ಲ, ಮಾತ್ ಕೇಳ್ಬೇಡಿ. ಜಿಂಕೆ ಇದ್ದಂಗೆ ಇದೆ ನೋಡಕ್ಕೆ, ಕಾಡು ಕುರಿ ಅಂತೆ ಅದು. ಪುಷ್ಪ ಹೇಳಿದ್ದು ನಮ್ಗೂ ಗೊತ್ತಿಲ್ಲ. ಪುಷ್ಪ ಅಲ್ಲ, ಅಲ್ಲೇ ಹಾಕ್ಬಿಟ್ಟದು, ಅಲ್ಲೇ ಹಾಕ್ಬಿಟ್ಟವ್ರೆ. ನೋಡಿ ಹೇಳೋ, ಕಾಡು ಕುದುರೆ ಅವು. ನೋಡಿದ್ರೆ ಜಿಂಕೆ ಇದ್ದಂಗೆ ಐತೆ ಸೇಮು, ಚಿಕ್ಕದಾಗಿ. ನೋಡಿ ಇಲ್ಲಿ ಮೊಸಳೆಗಳಿವೆ. ಇದ್ರ ಹೆಸರು ಜರಿಯಲ್ಲ ಅಂತೆ. ಇದು ಅಲ್ಲಾಡ್ತಾನೆ ಇಲ್ಲ, ಅವಾಗ್ಲಿಂತ ನೋಡ್ತಾ ಇದ್ದೀರಿ, ಅಲ್ಲಾಡ್ತಾನೆ ಇಲ್ಲ. ಪ್ಲಾಸ್ಟಿಕ್ ಇದ್ದಂಗೆ ಐತೆ ಅದು. ಏನ್ ಅಲ್ಲಾಡಲ್ಲ ಅಂದ್ರೆ ಬೇಟೆಗೆ ಕಾಯ್ಕೊಂಡಿರ್ತೈತೆ, ಹಂಗಾಗಿ ಅಲ್ಲಾಡಲ್ಲ ಅಷ್ಟೇ. ಮೇಲೆಲ್ಲ ಹೋಗ್ಬಿಡ್ಬೇಕಂದ್ರೆ ಮೊಟ್ಟೆ ಇಟ್ಕೊಂತಾವೆ ಅವು. ಮೀನ್ಗಳು ಬೇಕಂದ್ರೆ ಇಟ್ಕೊಂತವೆ. ಮೀನ್ಗಳೆಲ್ಲ ಸರ್ರಾಗಿ ಇಡ್ದಂಗವೆ ನೋಡಿ. ಇಲ್ಲಿರೋ ಕೋತಿ ತೋರಿಸ್ತೀನಿ ಇವಾಗ. ಆ ಕೋತಿ ಹೆಸರು ಕೇಳಿದ್ರೆ ನಿಮ್ಗೆ ಒಂಥರ ಆಗ್ಬಿಡುತ್ತೆ. ಕೋತಿ ಹೆಸರು ಇರೋದೇ ಅದು, ನಾವ್ ಅದನ್ನೇ ಹೇಳ್ತಾ ಇರೋದು. ರೀಸಸ್ ಕೋತಿ ಅಂತೆ ನೋಡಿ, ಅದೈತೆ ನೋಡಿ. ಅದೆಲ್ಲ ಬೇರೆ ತರದ ಕೋತಿ, ಅದಕ್ಕೆ ಬೇರೆ ತಳಿದು, ಅದಕ್ಕೆ ರೀಸಸ್ ಕೋತಿ ಅಂತ ಹೆಸರಿಕಿದ್ದಾರೆ. ನಾವು ಬೇರೆ ತರ ಹೇಳ್ತಾ ಇದ್ರಿ ಅಂತ ನೀವು ತಿಳ್ಕೊಬಾರ್ದು ಅಷ್ಟೇ. ನೋಡಿ ಬೇಕಂದ್ರೆ ಬನ್ನಿ, ಪ್ರೂಫ್ಗೆ ತೋರಿಸ್ತೀನಿ ಇಲ್ಲಿ ಯಾಕೋರ ರೀಸಸ್ ಕೋತಿ ಅಂತ. ಮಂಕಿ ಅಂತ ಇವನು ಹುಡುಗ ಪಾಪ. ಇವನ್ನ ಎತ್ಕೊಂಡು ಹೋಗ್ಬಿಟ್ಟೆ ಒಳಗೆ ಬಿಟ್ರೆ ಆಗೋಗುತ್ತೆ. ಇವ್ರು ನೋಡ್ಬೇಕು, ಇಲ್ಲಿ ಬಂದಿರ್ತಾರಲ್ಲ ಇವರಲ್ಲೇ ಒಂದಿಬ್ರು ಹಿಡ್ದಿ ಇಲ್ಲಿ ಬಿಡ್ತಾ ಇರ್ಬೇಕು. ಇವ್ನ್ ನೋಡಕ್ಕೆ ನೋಡಿ ಕರಡಿ ಇದ್ದಂಗೆ ಇವನವನೇ. ನೋಡಿದ್ರೆ ಕೋತಿ ಆಡ್ದಂಗೆ ಆಡ್ದವನೆ. ಅವ್ರ ಅಮ್ಮ ಪಕ್ಕದಲ್ಲಿ ಅವ್ರು ಕೇಳಿಸ್ಕೊಂತಾರೆ, ಬೂಟ್ ತಗೊಂಡ್ ಹೊಡಿತಾರೆ ನನ್ಗೆ. ನೋಡಿ ಇವಾಗ ತೋರಿಸ್ತೀನಿ. ಇವಾಗ ಯಾವ ಕೋತಿ ಅಂದ್ರೆ, ಇವಾಗ ಅಲ್ಲಿ ರೀಸಸ್ ಕೋತಿ ತೋರಿಸಿದ್ನಾ, ಇಲ್ಲಿ ಯಾವ ಕೋತಿ ಅಂದ್ರೆ ಹಂದಿ ಬಾಲದ ಕೋತಿ ನೋಡಿ. ಹಂದಿ ಬಾಲದ ಕೋತಿ ಇವಾಗ ಯಾಕೆ ಹಂದಿ ಬಾಲದ ಕೋತಿ ಅಂತ ಹೆಸರಿಕವ್ರೆ ಅಂದ್ರೆ, ಅದ್ರ ಬಾಲ ನೋಡಕ್ ಸೇಮ್ ಹಂದಿ ತರನೇ ಐತೆ. ಹಂದಿ ಬಾಲ ಇರುತ್ತೆ ನೋಡಿ ಆ ತರ, ಅದಕ್ಕೆ ಇದಕ್ಕೆ ಹಂದಿ ಬಾಲದ ಕೋತಿ ಅಂತಾನೆ ಹೆಸರಿಕ್ತವ್ರೆ. ಅದೇನ್ ಮಾಡ್ತಾ ಇತ್ತೋ ಗೊತ್ತಿಲ್ಲ, ಅದಕ್ಕೆ ರೀಸಸ್ ಹೆಸರು ಹಾಕ್ಬಿಟ್ಟವ್ರೆ. ರೀಸಸ್ ಕೋತಿ ಅಂತ ಇಕ್ಕವ್ರೆ. ಗಿಡದಿಂದ ಗಿಡಕ್ಕೆ ಜಂಪ್ ಆಗ್ತವೆ ಅಂತ ಮರಕ್ಕೆನೆ ಎಲೆಕ್ಟ್ರಿಕ್ ಇದನ್ನ ವೈರ್ ಹಾಕ್ಬಿಡ್ತಾರೆ. ಕರೆಂಟ್ ಪಾಸ್ ಆಗುತ್ತೆ ಅದ್ರಲ್ಲಿ. ಸತ್ಕಿತ್ ಹೋಗ್ಬಿಟ್ರೆ ಅವು ನೋಡಿ, ಭಯ ಇರುತ್ತೆ ಅವಕ್ಕೆ. ಭಯ ಬಂದ್ಬಿಟ್ಟಿರ್ತೈತೆ ಆಲ್ರೆಡಿ. ಅವಕ್ಕೆಲ್ಲ ಆಲ್ರೆಡಿ ಟ್ರೈನಿಂಗ್ ಕೊಟ್ಬಿಟ್ಟು ಇಲ್ಲೆಲ್ಲ ಹಾಕಿರ್ತಾರೆ, ಅದಕ್ಕೆಂತಾನೆ ಅವ್ ಮೇಲೆ ಕೆಲ ಹೋಗಲ್ಲ. ಅಕಸ್ಮಾತ್ ಹೋದ್ರೇನು ಆ ತರ ಸೇಫ್ಟಿ ಆಗಿ ಇಕ್ಕಿದ್ದಾರೆ. ಮರದಿಂದ ಮರಕ್ಕೆ ಇಕ್ಬಿಟ್ಟು, ಆಮೇಲೆ ಅದು ಹುಲಿ ಹತ್ರ ಹೋಗ್ಬಿಟ್ಟು ಹುಲಿಗೆ ಆಹಾರ ಆಗ್ಬಿಟ್ರೆ ಕಷ್ಟ ಅಂತ ಈ ತರ ಮಾಡಿದ್ದಾರೆ ಹಂದಿ ಬಾಲದ ಕೋತಿಗೆ ಸೇಫ್ಟಿ. ಮಂಗಾಟೆ ಅಂತ ಬೇರೆ ತರದ್ದು ರೇರ್ ಬರ್ಡ್ ಇಲ್ಲಿ ನೋಡು. ಮಂಗಾಟೆ ಅಂತ ಇದ್ರ ಹೆಸರು. ಗ್ರೇಟ್ ಇಂಡಿಯನ್ ಹಾರ್ನ್ ಬೆಲ್ ಅಂತ ಇಂಗ್ಲಿಷ್. ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಸಿಂಹ ಬಾಲದ ಸಿಂಗಲಿಕ ಅಂತ ಇದ್ರ ಹೆಸರು ಲವ್ ಬರ್ಡ್ಸ್ ಅಂತ. ಇದು ಯಾವ ತರದ ಫುಡ್ ಬೇಕಂತ ತಿನ್ನುತ್ತೆ, ವೆರೈಟಿ ಆಫ್ ಸ್ವೀಟ್ಸ್ ತಿನ್ನುತ್ತೆ ಇದು. ಅಲ್ಲಿ ತೋರಿಸ್ತಾರಲ್ಲ, ಅಲ್ಲಿರೋದನ್ನೇ ಓದಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಏನೂ ಗೊತ್ತಿಲ್ಲ ಇದೇನ್ ತಿನ್ನುತ್ತೆ ಅಂತ. ಆದ್ರೆ ನಾನು ಸಾಕಿದ್ದೀನಿ, ಒಂದ್ 10-15 ಸಾಕಿದ್ದೀನಿ. ಅದಕ್ಕಂದ್ಬಿಟ್ಟೆ ಒಂದು ಫುಡ್ ಬರ್ತೈತೆ, ಸಾಮೆ ಬರುತ್ತೆ, ಅದನ್ನ ಹಾಕ್ತೀನಿ ನೋಡಿ. ಹಳದಿ ಗೋಲ್ಡನ್ ಫೆಸೆಂಟ್ ನೋಡಿ, ಗೋಲ್ಡ್ ಕಲರ್ ಇದೆಯಲ್ಲ ಅದಕ್ಕಂತಾನೆ ಅದನ್ನ ಹಳದಿ ಗೋಲ್ಡನ್ ಫೆಸೆಂಟ್ ಅಂತ ಕರೀತಾರೆ. ಲೇಡಿ ಫೆಸೆಂಟ್ ಅಂತ ಅದ್ರ ಹೆಸರು ನೋಡಿ. ಇಲ್ಲಿರೋದೆಲ್ಲ ಕಾಡು ಕೋಳಿಗಳು ಇವು ನಮ್ಮ ನಾಟಿ ಕೋಳಿಗಳು. ಮಾಮೂಲಿ ಗೀಚೆನ ನೋಡಿರ್ತೀವಿ, ಇಲ್ಲೂ ನೋಡ್ತಾ ಇದ್ರಿ. ಆದ್ರೆ ಕಾಡು ಕೋಳಿ ಅಂತ ಬಿಟ್ಟವ್ರೆ ಇದಕ್ಕೆ. ಕೂಟ, ನಾವಿದನ್ನ ಕಾಕ್ಟೈಲ್ ಅಂತ ಕೂಗ್ತೀವಿ. ತೋರ್ಸ, ನಾವೇ ನಮ್ಮ ಮಾಮೂಲಿ. ಇದ್ರ ಹೆಸರು ಬಂದು ಗಾಲ ಅಂತ. ಇದನ್ನ ನೋಡಿ ಹೆಂಗೈತೆ. ಇದು ಸೇಮ್ ಕಾಕ್ಟೈಲ್ ಇದ್ದಂಗೆ ಇದೆ, ರೆಡ್ ಕಲರ್ ಆಗಿ. ಮಾಮೂಲಿ ಗಿಳಿ ಕೂಗ್ತಾ ಇದೆ ನೋಡಿ, ಹೆಂಗೈತೆ ಸೌಂಡು ನೋಡಿ. ಅಲ್ಲಿ ಕಾಗೆ ಐತೆ, ಕಾಗೆನೆಲ್ಲ ಇಟ್ಬಿಟ್ಟವ್ರೆ. ನಾನು ವೈಟ್ ಕಲರ್ ಇರೋ ಕಾಗೆನ್ ಇವತ್ತೇ ನೋಡ್ರಿ, ವೈಟ್ ಕಲರ್ ಇರೋ ಕಾಗೆನ್ ಇವತ್ತೇ ನೋಡಿರೋದು ನಾನು. ಇದ್ರಲ್ಲಿ ನೋಡಿ ಸ್ವಲ್ಪ ವೈಟ್ ಕಲರ್ ಆಗಿದೆ, ವೈಟ್ ಬ್ಲಾಕ್ ಮಿಕ್ಸ್ ಆಗಿದೆ ಇದು.
ಇವತ್ತೇ ನೋಡಿರೋದು ನಾನು ಇದನ್ನ. ಮಕಾವುಗಳಿವೆ ನೋಡಿ. ನೋಡಿ ಇಲ್ಲಿ ಸಿಂಹ ಐತೆ, ಇದನ್ನ ನೋಡಕಂತಾನೆ ನಾವು ಬಂದಿದ್ದು. ನೋಡಿ ಅಲ್ಲಿ ಸಿಂಹ ಮಲ್ಕೊಂಡೈತೆ. ಬನ್ನಿ, ಇಲ್ಲಿ ಚಿರತೆ ಇದೆ ಅಂತೆ, ಚಿರತೆ ನೋಡೋಣ. ನೋಡಿ 3-4 ಕುತ್ಕೊಂಡ್ಬಿಟ್ಟು ಚಿರತೆ, ಮಸ್ತಾಗಿದೆ ನೋಡಿ, ಮಸ್ತಾಗೈತೆ ಚಿರತೆ ಮಾತ್ರ. ಊಟ ಹಾಕ್ಬಿಟ್ಟವ್ರೆ, ಸರಿಯಾಗಿ ಮಲ್ಕೊಂಡ್ಬಿಟ್ಟವೆ. ಇದಕ್ಕೆ ಹುಲಿಗೆ ಆಮೇಲೆ ಸಿಂಹಕ್ಕೆ ಎಲ್ಲಾ ಹಾಕ್ಬಿಟ್ಟವ್ರೆ ಊಟನ. ಅದೇನೋ ತಿಂತೈತೆ ನೋಡಿ ಚಿರತೆ ನೋಡಿ, ಹುಲ್ ತಿಂತೈತೆ. ಎಂತ ಕಾಲ ಬಂತು. ಹುಲಿ ಹುಲ್ ತಿಂದಿಲ್ಲ, ಆದ್ರೆ ಹುಲಿ ಗೊತ್ತಲ್ಲ, ಹಸಿದ್ರೇನು ಹುಲ್ ತಿನ್ನಲ್ಲ ನಮ್ ತರ. ಕಿಂಗ್ ಕೋಬ್ರಾ ಅಂತ ನೋಡಿ ಯಾವ ತರ ಮಲಗಿದೆ ಇದು. ಇದ್ರಲ್ಲೇ ಜಾಸ್ತಿ ವಿಷ ಇರೋದು, ಕೋಬ್ರಾನಲ್ಲೇ ಜಾಸ್ತಿ ವಿಷ ಇರೋದು. ಆದ್ರೆ ಇವರು ಅಲ್ಲಿ ಕಿತ್ತಾಕ್ಬಿಟ್ಟಿರ್ತಾರೆ. ಇಲ್ಲಿ ನೋಡಿ ಯಾವ ತರ ಇದೆ ಅಂತ, ಹೆಂಗಿದೆ ನೋಡಿ, ಅಲ್ಲಿ ಕಿತ್ತಾಕ್ಬಿಟ್ಟಿರ್ತಾರೆ ಈ ಹಾವುಗಳಲ್ಲೆಲ್ಲ. ಅದಕ್ಕೆ ನೋಡಿ ಅಲ್ಲಿ ಹೋಗ್ತೈತೆ ನೋಡಿ. ನಾಗರಾವ್ ಇದು, ಇದ್ರಲ್ಲೂ ತುಂಬಾ ವಿಷ ಇರುತ್ತೆ. ಇಲ್ಲೆಲ್ಲ ಅಲ್ಲಿ ಕಿತ್ಬಿಟ್ಟು ಬೋನ್ ಒಳಗೆ ಹಾಕ್ಬಿಟ್ಟಿರ್ತಾರೆ. ಆದ್ರೆ ಇದಕ್ಕ ಊಟಕ್ಕೆ ಅಂದ್ಬಿಟ್ಟೇನೆ ವೈಟಿಲಿಗಳು ಸಾಕ್ಬಿಟ್ಟಿದ್ದಾರೆ. ಅದಕ್ಕೆ ಯಾವಾಗ ಹೊಟ್ಟೆ ಹಸಿತೈತೋ ಅವಾಗ ಹೋಗಿ ತಿಂತಾ ಇರ್ತೈತೆ. ಅದು ಗೊತ್ತಿಲ್ಲ ಏಂತಕ್ ಸಾಕೋರಂತೆ, ಅದಕ್ಕೆ ಅನ್ಕೊಂತೀನಿ ನನ್ಗೆ ಅನ್ಸ್ತಂಗೆ. ತಲೆ ಐತಿದೆ ನೋಡಿ. ಕೆರೆ ಹಾವು ಇದು, ಕೆರೆ ಹಾವು. ಕೆರೆ ಹಾವಿದು ರ್ಯಾಟ್ ಸ್ನೇಕ್ ಅಂತ. ಆದ್ರೆ ಇದ್ರಲ್ಲಿ ಜಾಸ್ತಿ ವಿಷನೇ ಇರಲ್ಲ. ಇದ್ರಲ್ಲಿ ಸುಮ್ನೆ ಹಾವು ಮೀನ್ ಕಚ್ಚುತ್ತೆ ನೋಡಿ, ಆ ತರ ಕಚ್ಚುತ್ತೆ ಅಷ್ಟೇ, ವಿಷ ಇರಲ್ಲ ಇದ್ರಲ್ಲೆಲ್ಲ. ಅಂದ್ರೆ ಕಾಳಿಂಗ ಸರ್ಪನಲ್ಲಿ, ನಾಗರಾವಲ್ಲಿ ಎಲ್ಲ ತುಂಬಾನೇ ವಿಷ ಇರುತ್ತೆ. ಇದರಲ್ಲಿ ವಿಷ ಇರಲ್ಲ ಕೆರೆ ಹಾವಲ್ಲಿ, ಸುಮ್ನೆ ಕಚ್ಚುತ್ತೆ ಅಷ್ಟೇ. ಉಲ್ಫಾ, ಇದ್ಯಾವ ತರದ್ ಉಲ್ಫು? ವೈಟಾಗಿ ಮಸ್ತಾಗೈತೆ. ನಿನ್ ನಾಯಿ ಯಾವ್ದದು? ಪೊಮರಿಯನ್ ಇದೆ. ಇವ್ ನಾಯಿನೂ ಇದೇ ತರ ಇರೋದು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಉಲ್ಫ್ ಇದು, ಉಲ್ಫ್. ಅದೇ ಕನ್ನಡದಾಗ ಹೇಳೋಲ್ಲ ಯಪ್ಪ. ನೋಡಿ, ಇವತ್ತಿಗೆ ವಿಡಿಯೋ ಮುಗೀತು. ಮುಂದೆ ಬೇರೆ ವಿಡಿಯೋ ಬರೋ ಗಂಟ ಕಾಯ್ತಾ ಇರಿ ಅಷ್ಟೇ. ಇವತ್ತಿನ ವ್ಲಾಗು ಬನ್ನರ್ಘಟ್ಟ ಝೂ ಮುಗೀತು. ಇಲ್ಲಿರೋದು ಇಷ್ಟೇ ಫ್ರೆಂಡ್ಸ್. ನಾವು ನೋಡ್ರಿ ಅದನ್ನ ನೋಡಿದ್ದು. ಆದ್ರೆ ಸಿಂಹ, ಹುಲಿ, ಚಿರತೆ ಮಾತ್ರ ಕಾಣಿಸಿದ್ದು. ರೇರ್ ಅಂದ್ರೆ ಅವು ಪಕ್ಷಿಗಳಲ್ಲಿ 1-3-4 ರೇರು ಅಷ್ಟೇ. ಬನ್ನಿ ನೀವು ನೋಡಿ, ಚೆನ್ನಾಗಿದೆ, ನೋಡೋ ತರ ಇದೆ. ಏನು ಅಷ್ಟೊಂದೇನಿಲ್ಲ ಅಂತಲ್ಲ, ನೋಡೋ ತರ ಇದೆ. ಹಾವುಗಳು ಅಷ್ಟೇ, ನಾಗರಾವು, ಕೆರೆ ಹಾವು, ಕಿಂಗ್ ಕೋಬ್ರಾ ಅಂತ ಬರೀ ನೋಡಿರೋದು ಇರೋದು. ಓಕೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.